ಸುಮಾರು ಒಂದು ವಾರದಿಂದ ಇಡೀ ರಾಜ್ಯದಲ್ಲಿ ವರದಿಗಳನ್ನು ಗಮನಿಸ್ತಾ ಇದ್ದೇವೆ. ಜನರ ಹಾಹಾಕಾರಗಳನ್ನು ಗಮನಿಸ್ತಾ ಇದ್ದೇವೆ. ಇದ್ದಕ್ಕಿದ್ದಂತೆ ಮೈಕ್ರೋ ಫೈನಾನ್ಸ್ನ ವಿಚಾರದಲ್ಲಿ ಬಹಳ ಜನರು ಪ್ರಾಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ನ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಜಾಹೀರಾತುಗಳನ್ನು ನೀಡಲಾಗುತ್ತೆ. ಈ ಜಾಹೀರಾತು ಬರುವಾಗ ಹೇಳೋದು ಬಹಳ ಸುಲಭವಾಗಿ, ನಿಮಗೆ ಯಾವ ಗ್ಯಾರಂಟಿ ಬೇಕಾಗಿಲ್ಲ, ಆಮೇಲೆ ಅದಕ್ಕೆ ಇತಿಮಿತಿಯನ್ನು ಕೂಡ ಏನು ಹೇಳೋದಿಲ್ಲ, ಕಡಿಮೆ ಬಡ್ಡಿ ದರ ಹೇಳ್ತಾರೆ. ಇದೆಲ್ಲ ಹೇಳಿ 5,000, 10,000, 20,000, 25,000 ಇಷ್ಟೇ ಕೊಟ್ಟು ಬಿಡ್ತಾರೆ. ಕೊಟ್ಟಾದ ಮೇಲೆ ಎಲ್ಲ ದಾಖಲೆಗಳನ್ನು ತಗೊಂಡು ನಂತರ ಪ್ರಾರಂಭ ಮಾಡ್ತಾರೆ. ಸರ್ವಿಸ್ ಚಾರ್ಜಸ್ ಇದೆ, ನಮ್ಮ ರೆಪ್ರೆಸೆಂಟೇಟಿವ್ ನಿಮ್ಮ ಹತ್ರ ಬಂದು ಹೋಗಿದ್ದಕ್ಕೆ ಚಾರ್ಜಸ್ ಇದೆ, ಆಮೇಲೆ ಇಷ್ಟು ಬಡ್ಡಿ ಇದೆ, ನೀವು ಇಷ್ಟು ಕಟ್ಟಲಿಲ್ಲ ಅಂತಂತಂದರೆ ಅದಕ್ಕೆ ಚಕ್ರ ಬಡ್ಡಿ ಇದೆ. ಇದನ್ನೆಲ್ಲ ಹೇಳಿ 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 ಬಡವರನ್ನು ವಂಚನೆ ಮಾಡ್ತಕ್ಕಂಥ, ಸುಲಿಗೆ ಮಾಡ್ತಕ್ಕಂಥ ಕಾರ್ಯ ಬಹಳ ವೇಗವಾಗಿ ನಡೀತಾ ಇದೆ ರಾಜ್ಯದಲ್ಲಿ. ಹಿಂದೆ 5, 6, 7 ವರ್ಷಗಳ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಯಾವುದೇ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಇರ್ಬೋದು, ಬೇರೆ ಫೈನಾನ್ಸ್ ಇರ್ಬೋದು, ಕೊಟ್ಟಾಗ ಅದಕ್ಕೆ ಒಂದು ತಿದ್ದುಪಡಿಗಳನ್ನು ತಂದಿದ್ರು. ಯಾರೇ ಆಗಲಿ ನೇರವಾಗಿ ಹೋಗಿ ಅವರಿಗೆ ತೊಂದರೆ ಕೊಡೋಂಗಿಲ್ಲ. ಆಮೇಲೆ ಈ ಬಡ್ಡಿ, ಚಕ್ರ ಬಡ್ಡಿ ಅಂತ ಹೇಳಿ ಹಾಕಿ ಅವರಿಗೆ ಹಿಂಸೆ ಕೊಡೋಂಗಿಲ್ಲ. ಅದಕ್ಕೆ ತಿದ್ದುಪಡಿಗಳನ್ನು ಕಾನೂನಾತ್ಮಕವಾಗಿ ತಂದಿದ್ದು ಉಂಟು. ಹೀಗಿದ್ದರೂ ಕೂಡ ಈ ಸರ್ಕಾರ ಬಂದ ಮೇಲೆ ಯಾವ ಅಡೆತಡೆ ಇಲ್ಲದೆ ಬಡಜನರ ಸುಲಿಗೆ ಆಗ್ತಾ